ರಾಯಚೂರು ಜಿಲ್ಲೆಯ ಮುಖ್ಯ ರಸ್ತೆಯಿಂದ ಕಲ್ಮಲ ಜಂಕ್ಷನ್ ಸೇರಿದಂತೆ ಸಿಂಧನೂರು ಮತ್ತು ಬಳ್ಳಾರಿ ಹಾಗೂ ಲಿಂಗಸೂಗೂರ ರಸ್ತೆ ಒಟ್ಟು 77 ಕಿಲೋಮೀಟರ್ನಷ್ಟು ಕಾಮಗಾರಿ ಕಳಪೆ ಮತ್ತು ನಿರ್ಲಕ್ಷ್ಯವಾಗಿದ್ದು, ಮಣ್ಣು ಮಿಶ್ರಿತ ಮರಳು ಮತ್ತು ಕಲ್ಲು ಹಾಗೂ ಕೆಲವು ಕಳಪೆ ಮೆಟೀರಿಯಲ್ಗಳನ್ನು ರಸ್ತೆ ಸುಧಾರಣೆಗೆ ಬಳಕೆ ಮಾಡುತ್ತಿದ್ದಾರೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ ಕೆ ಅವರು ಆರೋಪಿಸಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮೌನ ವಹಿಸಿದ್ದಕ್ಕೆ ಕಿಡಿಕಾರಿದ ಅವರು, ಸರ್ಕಾರ ನಿಯೋಜನೆ ಮಾಡಿರುವ ಕಾಮಗಾರಿಯನ್ನ ತೀರಾ ಹಾಳುಗೆಡವಲಾಗಿದ್ದು, ಇದರ ಕೆಲಸ ವಹಿಸಿಕೊಂಡು ಕಾಮಗಾರಿ ಮಾಡಲು ಅಧಿಕಾರ ವಹಿಸಿಕೊಂಡಿರುವ ಗುತ್ತಿಗೆದಾರರಿಗೆ ಬಿಲ್ ಪಾವತಿಕೊಂಡಿದ್ದು, ಮೊದಲು ಇದನ್ನು ತಡೆಹಿಡಿಯಬೇಕು. ಕಾಮಗಾರಿಯು ಕಳಪೆಯಿಂದ ಕೂಡಿರುವ ಪರಿಣಾಮ ಈ ಗುತ್ತಿಗೆದಾರರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಇವರ ಪರವಾನಗಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಈ ಕುರಿತು ಮುಂದಿನ ವಾರದಲ್ಲಿ ನಮ್ಮ ಸಂಘದಿಂದ ರಸ್ತೆ ತಡೆ ನಡೆಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. ಈ ಮನವಿ ನೀಡುವ ಸಂದರ್ಭದಲ್ಲಿ ಮಂಜುನಾಥ್ ಸಾಸಲಮರಿ, ಪ್ರವೀಣ್ ಕುಮಾರ್, ದುಮುತಿ, ದೇವರಾಜ್, ಎಂ ಕನಕಪ್ಪ, ಶಿವರಾಜ್, ಸುರೇಶ್, ಮುದಿಯಪ್ಪ, ಬಸವರಾಜ ತುರ್ವಿಹಾಳ್, ನಿರುಪಾದಿ, ಬಸವರಾಜ ಬೊಮ್ಮನಳ, ದೇವರಾಜ ಚಿತ್ರಾಲಿ ಸೇರಿದಂತೆ ಇನ್ನೂ ಅನೇಕರು ಜೊತೆಗಿದ್ದರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.